ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಈ ಪ್ರೋಮೋದಲ್ಲಿ ವಿಲನ್ 3ನೇ ಟಾಸ್ಕ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದು ಕೂಡ ತಲೆ ಬೋಳಿಸ್ಕೊಳ್ಳುವಂಥ ಟಾಸ್ಕು. ಸೊ ಈ ಒಂದು ಟಾಸ್ಕ್ನ ಯಾರು ಆಡ್ತಾ ಇದ್ದಾರೆ ಮತ್ತು ಈ ಒಂದು ಟಾಸ್ಕ್ ಯಾವ ಟೀಮ್ಗೆ ಸಿಕ್ಕಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ್ತಾ ಒಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ವೀಕ್ಷಕರು ನಿಮಗೆಲ್ಲ ಗೊತ್ತಿರ್ಬೋದು, ಈಗ 2 ಟಾಸ್ಕ್ಗಳನ್ನ ಕೊಟ್ಟಿತ್ತು. ಸೊ ಈಗ ಅಶ್ವಿನಿ ಒಂದು ಟೀಮ್ ಮತ್ತು ರಜತ್ ಅವರು ಒಂದು ಟೀಮ್. ಸೊ ಈ 2 ಟೀಮ್ಗಳಲ್ಲಿ 2 ಟಾಸ್ಕ್ಗಳನ್ನ ಕೊಟ್ಟಿತ್ತು. ಸೊ ಈ 2 ಟಾಸ್ಕ್ಗಳಲ್ಲಿ ರಜತ್ ಅವರ ಟೀಮ್ ಮೊದಲು ಆಯ್ಕೆ ಮಾಡಿ ಸೊ ಅವರಿಗೆ 2 ಪಾಯಿಂಟ್ಗಳು ಸಿಕ್ಕು ಆ ಟಾಸ್ಕ್ಗಳನ್ನು ಸಹ ಕಂಪ್ಲೀಟ್ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಅದೇ ರೀತಿ ಈಗ 3ನೇ ಟಾಸ್ಕ್ ಕೊಡೋಕ್ಕೋಸ್ಕರ ಈಗ ಅಶ್ವಿನಿ ಮತ್ತು ರಜತ್ ಅವ್ರನ್ನ ಅಡ್ಡಕ್ಕೆ ಕರೆಸಿ ಅವ್ರಿಗೆ ಒಂದು ಗೇಮ್ನ ಆಡಿಸಿ ಯಾರು ಫಸ್ಟ್ ಬಜಾರ್ ಹೊಡಿತಾರೋ ಅವರಿಗೆ ಈ ಒಂದು ಟಾಸ್ಕ್ ಆಡಿ ಅವರಿಗೆ ಒಂದು ಪಾಯಿಂಟ್ ಸಿಗುತ್ತೆ ಅಂತಲೂ ಕೂಡ ಹೇಳಿದರು. ಸೊ ಅದೇ ರೀತಿ ಈಗ 3ನೇ ಟಾಸ್ಕ್ ಕೂಡ ನಡೀತಾ ಇದೆ. ಸೊ ಈ ಒಂದು ಬಜಾರ್ ಹೊತ್ತೋ ಗೇಮ್ನಲ್ಲಿ ಸೊ ಮೊದಲು ಅಶ್ವಿನಿ ಅವರ ಟೀಮ್ ವಿನ್ ಆಗುತ್ತೆ. ಸೊ ಅಶ್ವಿನಿ ಅವರಿಗೆ ಟೀಮಲ್ಲಿ ಸೊ ಒಬ್ಬರು ಯಾರಾದರೂ ಹೇರ್ ಕಟಿಂಗ್ ಮಾಡಿಸ್ಕೋಬೇಕು. ಅಂದರೆ ಈಗ ಚಿತ್ರದಲ್ಲಿ ಯಾವ ರೀತಿ ತೋರಿಸಿದಾರಲ್ಲ, ಸೊ ವಿಲನ್ ಕೊಟ್ಟಿರುವಂಥ ಚಿತ್ರ ರೀತಿ ಯಾರಿದೆಯಪ್ಪ ಆ ರೀತಿಯ ಒಂದು ಹೇರ್ ಕಲರ್ ಅಂದರೆ ಹೇರ್ ಸ್ಟೈಲ್ನ ಮಾಡ್ಕೋಬೇಕು. ಸೊ ಈ ಒಂದು ಹೇರ್ ಸ್ಟೈಲ್ ತುಂಬ ವಿಚಿತ್ರವಾಗಿದೆ. ಸೊ ಸೈಡೆಲ್ಲ ಬೇರೆ ಥರ, ಸೆಂಟ್ರಲ್ ಮಾತ್ರ ಕೂದಲ ಇರಬೇಕು, ಆ ರೀತಿಯ ಒಂದು ಹೇರ್ ಸ್ಟೈಲ್ ಅಂತಲೂ ಕೂಡ ಹೇಳ್ಬೋದು. ಆಲ್ರೆಡಿ ಈಗ ಸ್ಕ್ರೀನಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಸೊ ಆ ರೀತಿಯ ಒಂದು ಹೇರ್ ಸ್ಟೈಲ್ನ ಅವರ ಟೀಮಲ್ಲಿ ಮಾಡಿಸ್ಕೊಂಡ್ರೆ ಅವರು ವಿನ್ ಆಗ್ತಾರೆ, ಅಂದರೆ ಅವರಿಗೆ ಒಂದು ಪಾಯಿಂಟ್ ಸಿಗುತ್ತೆ. ಆ್ಯಕ್ಚುಲಿ ಈ ಒಂದು ಯಾರು ಒಪ್ಪಲಿಲ್ಲ ಅಪ್ಪ ಇವರು ಟೀಮಲ್ಲಿ ಅಂದರೆ ಸೊ ಈ ಒಂದು ಗೇಮ್ನ ರಜತ್ ಅವರ ಟೀಮ್ ಮಾಡಿದ್ರೆ ಅವರಿಗೆ ಒಂದು ಪಾಯಿಂಟ್ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಪಾಯಿಂಟಲ್ಲಿ ಈಗ ಅಶ್ವಿನಿ ಅವರ ಟೀಮಲ್ಲಿ ಒಬ್ಬ ಸ್ಪರ್ಧಿ ಸೆಲೆಕ್ಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಹೇರ್ ಸ್ಟೈಲ್ ಮಾಡೋಕ್ಕೆ ಸೊ ಅಶ್ವಿನಿ ಅವರ ಟೀಮಿಂದ ಮಾಡೋರು ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರಿಗೆ ನಮ್ಮ ರಜತ್ ಅವರು ಗುಂಡು ಹೊಡಿತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಒಂಥರ ವಿಚಿತ್ರ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನೊಂದೇನು ಟ್ವಿಸ್ಟ್ ಅಪ್ಪ ಅಂದರೆ ಸೊ ಈಗ ಅಶ್ವಿನಿ ಟೀಮಿಂದ ಯಾರಾದರೂ ಒಬ್ಬರು ಸೆಲೆಕ್ಟ್ ಆದರೆ ಇಲ್ಲಿ ರಜತ್ ಅವರ ಟೀಮಿಂದ ರಜತ್ನೇ ಅವರಿಗೆ ಆ ಒಂದು ಟಾಸ್ಕ್ಗಳ ರೀತಿ ಮಾಡಲೇಬೇಕು. ಅದೇ ಈಗ ರಜತ್ ಅವರ ಟೀಮಿಂದ ಯಾರು ಸೆಲೆಕ್ಟ್ ಆದರೆ ಅಂದರೆ ಅಶ್ವಿನಿ ಅವರ ಟೀಮಿಂದ ಅಶ್ವಿನಿ ಅವರು ಮಾಡಬೇಕು. ಆ ರೀತಿ ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ. ಈಗ ಅದೇ ರೀತಿ ಮಾಳು ಅವರಿಗೆ ಕಟಿಂಗ್ ಮಾಡ್ತಾ ಇರೋದು ರಜತ್ ಅವರು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಅಶ್ವಿನಿ ಅವರ ಟೀಮ್ ಮಾಳು, ಸೊ ಹಾಗಾಗಿ ಇಲ್ಲಿ ರಜತ್ ಬೇರೆ ಟೀಮ್ ಆಗಿದ್ದ ಕಾರಣ ಸೊ ರಜತ್ ಅವರು ಇಲ್ಲಿ ಹೇರ್ ಸ್ಟೈಲ್ನ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಈ ಒಂದು ಹೇರ್ ಸ್ಟೈಲ್ ಮಾಡೋ ಸಮಯದಲ್ಲಿ ಗಿಲ್ಲಿ ಅವರ ಕಾಮಿಡಿ ಮಾತುಗಳು ತುಂಬ ಅತಿರೇಕಕ್ಕೆ ಹೋಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಕಾಮಿಡಿ ರೀತಿಲೇ ಇದೆ, ಸ್ವಲ್ಪ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸೊ ಗಿಲ್ಲಿ ಅವರು ಕಟಿಂಗ್ ಮಾಡೋ ಸ್ಟೈಲಲ್ಲಿ ಮಾಳಣ್ಣನ ಮುಖ ನೋಡಿದ್ರೆ ನಂಗೆ ಪಾಪ ಅನಿಸುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಮಾತಿಗೆ ಸೊ ಇಲ್ಲಿ ಅಶ್ವಿನಿ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಮಾಳು ಬೇರೆ ಕಡೆ ಕನ್ವರ್ಟ್ ಆಗಬಾರ್ದು ಅಂತ, ಅಂದರೆ ಡೈವರ್ಟ್ ಆಗಬಾರ್ದು ಅಂತ ಹೇಳಿ ಸೊ ಅಲ್ಲಿ ಜೈ ಜೈ ಮಾಳು ಅನ್ನೋ ಒಂದು ಪದನ ಯೂಸ್ ಮಾಡಿ ಸೊ ಅವ್ರನ್ನ ನಗೋ ರೀತಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇಲ್ಲಿ ಗಿಲ್ಲಿ ಬಿಡ್ತಾ ಇಲ್ಲ, ಕಾಮಿಡಿ ಮೇಲೆ ಕಾಮಿಡಿ ಪಂಚ್ಗಳನ್ನ ಹೊಡಿತಾನೆ ಇದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ಈ ಒಂದು ಗೇಮ್ನಲ್ಲಿ ಆ ಒಂದು ಅಂದರೆ ಅವರು ಕೊಟ್ಟಿರುವಂಥ ಗೇಮ್ನ ಕಂಪ್ಲೀಟ್ ಮಾಡಿದ್ರು ಅಂದರೆ ಅವರಿಗೆ ಒಂದು ಪಾಯಿಂಟ್ ಸಹ ಸಿಗುತ್ತೆ. ಇದೀಗ 2 ಪಾಯಿಂಟ್ಗಳು ರಜತ್ ಅವರ ಟೀಮ್ಗೆ ಸಿಕ್ಕಿದೆ. 3ನೇ ಪಾಯಿಂಟ್ ಈಗ ಯಾರು ನಮ್ಮ ಅಶ್ವಿನಿ ಅವರ ಟೀಮ್ಗೆ ಸಿಕ್ಕಿದೆ. ಸೊ ಈ ಒಂದು ಟಾಸ್ಕ್ನ ಯಾರು ಕಂಪ್ಲೀಟ್ ಮಾಡ್ತಾರೆ ಅವರಿಗೆ ಒಂದು ಪಾಯಿಂಟ್ಗಳು ಸಿಗ್ತಾ ಹೋಗುತ್ತೆ. ಸೊ ಯಾರು ಅತಿ ಹೆಚ್ಚು ಪಾಯಿಂಟ್ಗಳನ್ನ ಯಾವ ಟೀಮ್ ಪಡ್ಕೊಳ್ಳುತ್ತೆ ಅವರು ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅವರ ಮಧ್ಯೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಡೆಯೋ ಚಾನ್ಸಸ್ ತುಂಬ ಹೈ ಇದೆ. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಈಗ ಆಲ್ರೆಡಿ 2 ಟಾಸ್ಕ್ಗಳಲ್ಲಿ ರಜತ್ ಅವರ ಟೀಮ್ ವಿನ್ ಆಗಿದೆ. ಸೊ ಈಗ 3ನೇ ಟಾಸ್ಕ್ ಕೊಟ್ಟಿದ್ದಾರೆ. ಸೊ 3ನೇ ಟಾಸ್ಕಲ್ಲಿ ಅಶ್ವಿನಿ ಅವರ ಟೀಮ್ ವಿನ್ ಆಗಿದೆ, 1 ಪಾಯಿಂಟ್ ಅವರಿಗೆ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ರಜತ್ ಅವರ ಟೀಮಲ್ಲಿ 2 ಪಾಯಿಂಟ್, ಅಶ್ವಿನಿ ಅವರ ಟೀಮಲ್ಲಿ 1 ಪಾಯಿಂಟ್ ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ನೇ ರೀತಿ ಬೇರೆ ಬೇರೆ ಕೊಡ್ತಾರೆ, ನೋಡೋಣ ಏನಾಗುತ್ತೆ ಅಂತ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಮಾಳೋಣ್ಣ ಏನಾದರೂ ಮುಂಚೆನೇ ಫೋಟೋ ನೋಡಿ ದಯವಿಟ್ಟು ಒಪ್ತಾನೆ ಇರಲಿಲ್ಲ ಅವ್ರು. ಯಾಕಪ್ಪ ಅಂದರೆ ಆ ರೀತಿ ಕಟಿಂಗ್ನ ಜೂನ್ ಬಾಲಗೂ ಮಾಡಿಸ್ಕೊಂಡಿದ್ರೆ ಇಲ್ಲ ಆ ರೀತಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಜನ ಅಣ್ಣ ಅನ್ನೋ ರೀತಿ ಇಲ್ಲಿ ಕೂಡ ಇಲ್ಲಿ ಅವರು ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನೀನು ಯಾಕೆ ಒಪ್ಕೊಂಡೆ ಅಣ್ಣ, ನಿನ್ನ ಟೀಮಲ್ಲಿ ತುಂಬ ಜನ ಇದ್ರು ಉದ್ದ ಕೂದಲ ಬಿಟ್ಕೊಂಡು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತು ಇಲ್ಲಿ ಗಿಲ್ಲಿ ಅವರು ಧ್ರುವಂತ್ ಅವ್ರಿಗೆ ಯೂಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಮಾತಿಗೆ ಅಲ್ಲಿರುವಂಥ ಸ್ಪರ್ಧಿಗಳು ಬಿದ್ದು ಬಿದ್ದು ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಮಾಳು ಅವರ ಸ್ಟೈಲ್ ಕರ್ಲಿ ಹೇರ್ ಸ್ಟೈಲ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಒಂದು ಉಪ್ಪಿಸ ಸ್ಟೈಲಲ್ಲಿದೆ. ಬಟ್ ಏನಪ್ಪ ಅಲ್ಲೊಂದು ಡಿಫ್ರೆಂಟು ಇಲ್ಲೊಂದು ಡಿಫ್ರೆಂಟು. ಸೊ ಇಲ್ಲಿ ಸೆಂಟ್ರಲ್ ಅಷ್ಟೇ ಕೂದಲ ಇದ್ದಾವೆ, ಅಲ್ಲಿ ಸೈಡೆಲ್ಲ ಕೂದಲ ಇರ್ತಿತ್ತು, ಬಟ್ ಈಗ ಸೆಂಟ್ರಲ್ ಅಷ್ಟೇ ಕೂದಲ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಮಾಳು ಅವರ ಒಂದು ಹೇರ್ ಸ್ಟೈಲ್ ಬಿಗ್ ಬಾಸ್ ಮನೆಯಲ್ಲಿ ಕಾಣ್ತಾ ಇದೆ, ಅದು ಕೂಡ ನ್ಯೂ ಲುಕ್ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ನಟ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ನಿನ್ನ ಹತ್ರ ಯಾರಾದರೂ ಮಾತಾಡೋಕ್ಕೆ ಬಂದರೆ ಸೊ ಕೂದಲಲ್ಲೇ ಕುರುಪು ಹಾಕ್ಬಿಡೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ, ಅಲ್ಲಿ ಗಿಲ್ಲಿಯ ಮಾತಿಗೆ ಸೊ ಅಲ್ಲಿರುವಂಥ ಸ್ಪರ್ಧಿಗಳು ಬಿದ್ದು ಬಿದ್ದು ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಲ್ಲಿ ರಜತ್ ಅವರ ಟೀಮ್ಗೆ ಈ ಒಂದು ಪಾಯಿಂಟ್ ಸಿಕ್ಕಿದರೆ ನಿಮ್ಮ ಪ್ರಕಾರ ಯಾರು ಈ ಒಂದು ಹೇರ್ ಸ್ಟೈಲ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರ್ತಿತ್ತು? ಸೊ ಈಗ ರಜತ್ ಅವರ ಟೀಮಲ್ಲಿ ಧನುಷ್ ಮತ್ತು ರಘು, ಕಾವ್ಯ, ಗಿಲ್ಲಿ ಬಂದ್ಬಿಟ್ಟು ರಾಶಿಕಾ ಅವರಿದ್ದಾರೆ. ಸೊ ಇನ್ನುಳಿದಂಥ ಸ್ಪರ್ಧಿಗಳು ಅಶ್ವಿನಿ ಟೀಮಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನನ್ನ ಪ್ರಕಾರ ಇದು ರಜತ್ ಅವರ ಟೀಮ್ಗೆ ಬಂದರೆ ಗ್ಯಾರಂಟಿ ಗಿಲ್ಲಿ ಮಾಡಿಸ್ಕೊತಾ ಇದ್ದ ಅಂತ ಅನಿಸುತ್ತೆ. ಬಟ್ ಈ ಗಿಲ್ಲಿ ಅವರಿಗೆ ಈ ಒಂದು ಹೇರ್ ಸ್ಟೈಲ್ ಒಪ್ಕೊಂಡ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಆದರೆ ಇಲ್ಲಿ ಅಶ್ವಿನಿ ಅವರ ಟೀಮ್ ವಿನ್ ಆಗಿದೆ ಕಾರಣ ಸೊ ಅಶ್ವಿನಿ ಅವರ ಟೀಮ್ಗೆ ಪಾಯಿಂಟ್ಗಳು ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಅಶ್ವಿನಿ ಅವರು ಮೊದಲು ಆ ಒಂದು ಗೇಮ್ನಲ್ಲಿ ವಿನ್ ಆಗ್ತಾರೆ. ಸೊ ಹಾಗಾಗಿ ಇಲ್ಲಿ ಮಾಳು ಅವರಿಗೆ ಈ ಒಂದು ಪಾಯಿಂಟ್ ಸಿಗುವಂಥ ಚಾನ್ಸಸ್ ತುಂಬ ಹೈ ಇದೆ.
ಸೊ ಈ ಒಂದು ಪಾಯಿಂಟ್ಸ್ಗಳನ್ನ ಯಾರು ಪಡ್ಕೊತಾರೆ ಟೀಮ್ನಲ್ಲಿ, ಸೊ ಅವರು ಕ್ಯಾಪ್ಟನ್ಸ್ ಕೋಟೆಗೆ ಸೆಲೆಕ್ಟ್ ಆಗ್ತಾರೆ. ಅಂದರೆ ಎಷ್ಟು ಪಾಯಿಂಟ್ಗಳು ಸಿಗ್ತವೆ ಅಷ್ಟು ಸ್ಪರ್ಧಿಗಳು ಯಾರು ಕ್ಯಾಪ್ಟನ್ಸಿ ಕೋಟೆಗೆ ಆಟ ಆಡ್ಬೋದು ಅಂತಲೂ ಕೂಡ ಹೇಳ್ಬೋದು. ಇದೀಗ ರಜತ್ ಟೀಮಲ್ಲಿ 2 ಜನ ಸ್ಪರ್ಧಿಗಳಿಗೆ ಪಾಯಿಂಟ್ ಸಿಕ್ಕಿದೆ. ಯಾರ್ಯಾರಪ್ಪ ಅಂದರೆ ರಜತ್ ಮತ್ತು ಕಾವ್ಯ ಅವರಿಗೆ ಸಿಕ್ಕಿದೆ. ಇದೀಗ ಅಶ್ವಿನಿ ಟೀಮ್ನಲ್ಲಿ ಯಾರು ಮಾಳು ಅವರಿಗೆ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದು. ಟೋಟಲ್ ಆಗಿ ಈಗ 3 ಟಾಸ್ಕ್ಗಳು ಕಂಪ್ಲೀಟ್ ಆಯಿತು. ಸೊ 3 ಸ್ಪರ್ಧಿಗಳಿಗೆ ಪನಿಷ್ಮೆಂಟ್ ಕೂಡ ಆಯಿತು ಅಂತಲೂ ಕೂಡ ಹೇಳ್ಬೋದು. ಮೊದಲನೇದಾಗಿ ಕಾವ್ಯಗೆ ಕೂದಲಿಗೆ ಹೇರ್ಗೆ ಒಂದು ಪೇಂಟ್ನ ಹಾಕಿದ್ದಾರೆ, ಮತ್ತು ಎರಡನೇದಾಗಿ ರಜತ್ ಅವರು ಟ್ಯಾಟೋನ ಹಾಕಿಸ್ಕೊಂಡಿದ್ದಾರೆ, ಮೂರನೇದಾಗಿ ಮಾಳವರು ಹೇರ್ ಸ್ಟೈಲ್ನ ಮಾಡ್ಕೊಂಡಿದ್ದಾರೆ. ಇನ್ನೂ ಸ್ವಲ್ಪ ಟಾಸ್ಕ್ಗಳು ಕೊಡ್ಬೋದು, ನೋಡೋಣ. ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಬಟ್ ಇಲ್ಲಿಗೆ ಎಂಡ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಇನ್ನೂ ಟಾಸ್ಕ್ಗಳು ಕೊಡ್ಬೋದು. ಆಲ್ಮೋಸ್ಟ್ ಈಗ ಒಂದು ಸ್ವಲ್ಪ ಸಿಲ್ಲಿ ಆಗಿರುವಂಥ ಟಾಸ್ಕ್ಗಳು ಕಂಪ್ಲೀಟ್ ಆದವು ಅಂತ ಅಂದ್ಕೊತೀನಿ. ಸೊ ದೊಡ್ಡ ಪನಿಷ್ಮೆಂಟ್ ಇರೋ ಒಂದು ಟಾಸ್ಕ್ಗಳು ಬರ್ಬೋದು, ನೋಡೋಣ ಏನಾಗುತ್ತೆ ಅಂತ. ಸೊ ಅಷ್ಟೇ ಅಲ್ಲದೆ ಇಲ್ಲಿಗೆ 2ನೇ ಟಾಸ್ಕ್ ಕೊಟ್ಟಂತಹ ಟ್ಯಾಟೋ ಟಾಸ್ಕ್ನಲ್ಲಿ ಸೊ ರಜತ್ ಅವರು ಪರ್ಮನೆಂಟ್ ಟ್ಯಾಟೋನ ಹಾಕ್ಸ್ಕೊಂಡಿದ್ದಾರೆ. ಇದೊಂದು ಗ್ರೇಟ್ ಅಂತಲೂ ಕೂಡ ಹೇಳ್ಬೋದು. ಬಟ್ ಇದು ಪರ್ಮನೆಂಟ್ ಟ್ಯಾಟೋ, ಅದು ಬಿಗ್ ಬಾಸ್ ಲೋಗೋ ಪರ್ಮನೆಂಟ್ ಟ್ಯಾಟೋನ ಹಾಕ್ಸ್ಕೊಂಡಿದ್ದಾರೆ. ಬಟ್ ಇವರು ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಸೊ ನನಗೆ ಮೆಮೊರಿಬಲ್ ಆಗುತ್ತೆ. ಸೊ ಲಾಸ್ಟ್ ಸೀಸನಲ್ಲೂ ವೈಟ್ ಕಾರ್ಡ್ ಎಂಟ್ರಿ, ಸೊ ಈ ಸೀಸನಲ್ಲೂ ವೈಟ್ ಕಾರ್ಡ್ ಎಂಟ್ರಿ, ಸೊ ಹಾಗಾಗಿ ನಾನು ಈ ಒಂದು ಟ್ಯಾಟೋನ ಹಾಕ್ಸ್ಕೊತೀನಿ ಅಂತ ಹೇಳಿ ಅವರು ಹಾಕ್ಸ್ಕೊಂಡಿದ್ದಾರೆ. ಬಟ್ ಇಲ್ಲಿ ನಾನು ಹಾಕಿಸ್ಕೊತೀನಿ, ಸೊ ರಘು ನಾನು ಹಾಕಿಸ್ಕೊತೀನಿ ಅಂತ ತುಂಬ ಜನ ಕೇಳ್ತಾಯಿದ್ರು. ಬಟ್ ಇದು ನನಗೆ ಪರ್ಮನೆಂಟ್ ಟ್ಯಾಟೋ ಬೇಕು ಅಂತ ಹೇಳಿ ಸೊ ಇಲ್ಲಿಗೆ ಯಾರು ರಜತ್ ಅವರು ಹಾಕ್ಸ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರಿಬ್ಬರ ಗುದ್ದಾಟದಲ್ಲಿ ಯಾವ ಟೀಮ್ ವಿನ್ ಆಗ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಈಗ ನಮ್ಮ ಮಾಳು ಅವರ ಹೇರ್ ಸ್ಟೈಲ್ ಹೇಗಿದೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇಂದು ಕೂಡ ಇನ್ನು ಕಾವ್ಯ ಅವರು ಆ ಒಂದು ಕೂದಲ ಪೇಂಟ್ನ ತೆಗೆದಿಲ್ಲ ಅಂತ ಅಂದ್ಕೊತೀನಿ. ಯಾಕಪ್ಪ ಅಂದರೆ ಅವರು ಬಿಗ್ ಬಾಸ್ ಹೇಳುವವರೆಗೂ ಆ ಪೇಂಟ್ನ ಅಂದರೆ ಅವ್ರು ಕೂದಲನ್ನ ವಾಶ್ ಮಾಡೋ ಹಾಗಿಲ್ಲ, ಅದೇ ಪೇಂಟಲ್ಲೇ ಇರಬೇಕು. ಅವ್ರಿಗೆ ಒಂದು ಯೆಲ್ಲೋ ಕಲರ್ ಪೇಂಟ್ನ ಕೂದಲಿಗೆ ಹೊಡೆದಿದ್ದಾರೆ ಅಂತಲೂ ಕೂಡ ಹೇಳ್ತೀನಿ. ಸೊ ನಿನ್ನೆ ಎಪಿಸೋಡ್ ಹೇಗಿತ್ತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಯಾರಿಗೆ ಮಾಳು ಅವ್ರಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಟೀಮಲ್ಲೇ ಬೇರೆಯವರು ಯಾರು ನೋಡ್ಕೋಬೇಕಾಗಿತ್ತಲ್ಲ ಅಣ್ಣ, ನೀನು ಯಾಕೆ ಒಪ್ಕೊಂಡೆ, ಸೊ ನಿಮ್ಮ ಟೀಮಲ್ಲಿ ಉದ್ದುದ್ದ ಇರೋರೇ ಇದ್ರಲ್ಲ ಅಣ್ಣ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಧ್ರುವಂತ್ ಅವರ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿದೆ ಬಿಗ್ ಬಾಸ್ ಮನೆಯಲ್ಲಿ, ಸೊ ಉದ್ದುದ್ದ ಕೂದಲ ಬಿಟ್ಕೊಂಡು. ಸೊ ಹಾಗಾಗಿ ಇಲ್ಲಿಗೆ ಅವರ ಮೇಲೆ ಈಗ ಕಣ್ಣಿಟ್ಟು ಸೊ ಅವರ ಮೇಲೆ ಹೇಳ್ತಾ ಇದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಮಾತಿಗೆ ಅಲ್ಲಿರುವಂಥ ಸ್ಪರ್ಧಿಗಳು ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ವಾರ ಟೋಟಲ್ ಆಗಿ 7 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತ ಸುದ್ದಿ ಇದೆ. ಬಟ್ ಯಾವುದೇ ಥರದ ವೋಟಿಂಗ್ ಪೋಲ್ಗಳು ಆನ್ ಆಗಿಲ್ಲ. ಬಟ್ ಈ ವಾರ ಯಾವ ರೀತಿಯ ಒಂದು ರಿಸಲ್ಟ್ ಸಿಗುತ್ತೆ ಅಂತ ನೋಡಬೇಕು. ಅಷ್ಟೇ ಅಲ್ಲದೆ ಯಾರು ಎಲಿಮಿನೇಷನ್ ಆಗ್ತಾರೆ ಮತ್ತು ಯಾರು ಸೇವ್ ಆಗ್ತಾರೆ ಅದು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಈಗ ಬಿಗ್ ಬಾಸ್ ಮನೆಯ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ, ಅದೇ ವಿಲನ್ ಕಾನ್ಸೆಪ್ಟ್ ಅಂತ. ಸೊ ಈ ಒಂದು ಕಾನ್ಸೆಪ್ಟ್ ಒಂದು ವಿಚಿತ್ರ ಸ್ಟೈಲಲ್ಲಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ವಾರ ಆಲ್ಮೋಸ್ಟ್ ಎಂಟರ್ಟೈನ್ಮೆಂಟ್ಗೆ ಏನು ಕೊರತೆ ಇಲ್ಲ, ಆ ರೀತಿಯ ಒಂದು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅಂತ ಅನ್ಕೊತೀನಿ. ಸೊ ನಾಳೆ ಕೂಡ ಕಿಚ್ಚನ ಪಂಚಾಯಿತಿ ಇರುವಂಥದ್ದು. ಸೊ ಇದಕ್ಕೆ ತುಂಬ ಜನ ವೇಟ್ ಮಾಡ್ತಾ ಇದ್ದೀರಾ. ಸೊ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಕಿಚ್ಚವರು ಅವರ ಪಂಚಾಯಿತಿಯಲ್ಲಿ ಡಿಸ್ಕಸ್ ಮಾಡೋದಿದೆ, ನೋಡೋಣ ಏನಾಗುತ್ತೆ ಅಂತ. ಸೊ ಈಗ ನಾಮಿನೇಷನಲ್ಲಿ 7 ಜನ ಇದ್ದಾರೆ ಅಂತ ಫಸ್ಟ್ನೇ ದಿನ ನಮಗೆ ಗೊತ್ತಾಗಿತ್ತು. ಬಟ್ ಯಾವುದೇ ರೀತಿಯ ವೋಟಿಂಗ್ ಪೋಲ್ಗಳು ಆನ್ ಆಗಿಲ್ಲ. ನೋಡೋಣ ಅದರ ಬಗ್ಗೆ ಏನಾದರೂ ಒಂದು ಕ್ಲೂ ಸಿಗುತ್ತಾ ಕಿಚ್ಚನ ಪಂಚಾಯಿತಿಯಲ್ಲಿ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಸೊ ನಾಳೆ ಕಿಚ್ಚನ ಪಂಚಾಯಿತಿಯಲ್ಲಿ ಸಿಗುತ್ತೆ ಅಂತಲೂ ಕೂಡ ಹೇಳ್ತೀನಿ. ಅಷ್ಟೇ ಅಲ್ಲದೆ ಇವತ್ತಿನ ಎಪಿಸೋಡ್ ಬಗ್ಗೆ ಕೆಲವು ಪ್ರೋಮೋಗಳು ಬರ್ಬೋದು, ಅದರ ಬಗ್ಗೆಯೂ ಕೂಡ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ, ಬಾಯ್ ಬಾಯ್ ಫ್ರೆಂಡ್ಸ್.